ಎಂಬಂತೆ ನಮ್ಮ ನಡುವೆಯೇ ಮುಖವಾಡ ಧರಿಸಿಕೊಂಡಿರುವ ಕರಾಳ ಮುಖಗಳನ್ನ ನಿಮ್ಮ ಮುಂದೆ ಅನಾವರಣ ಮಾಡೋದೇ ಕವರ್ ಸ್ಟೋರಿ. ಇವತ್ತು ಕೂಡ ಅಂತಹದ್ದೇ ಒಂದು ಕರಾಳ ಮುಖವನ್ನ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದ್ದೀವಿ. ಕರ್ನಾಟಕ ಅಪಾಯದಲ್ಲಿದೆ. ನಮ್ಮ ರಾಜ್ಯದ ಯುವಕರು ಇದ್ದಕ್ಕಿದ್ದಂತೆ ಸಾವಿಗೆ ಶರಣಾಗ್ತಾ ಇದ್ದಾರೆ. ಬದುಕಿ ಬಾಳಬೇಕಾದ ನಮ್ಮ ಯುವಕರನ್ನ ಅರ್ಧ ವಯಸ್ಸಿನಲ್ಲೇ ಮುಗಿಸೋದಕ್ಕೆ ಭಯಾನಕ ಮಾಫಿಯಾ ಒಂದು ರಾಜ್ಯವನ್ನ ಆವರಿಸಿಕೊಳ್ತಾ ಇದೆ. ಅದು ಎಲ್ಲಿ, ಹೇಗೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಮದ್ಯ ನಿಷೇಧಕ್ಕೆ ಹೋರಾಡುತ್ತಿದ್ದಾರೆ ಹೆಣ್ಣು ಮಕ್ಕಳು. ಮಾತ್ರೆಗಳಿಂದಲೇ ಅಮಲೇರಿಸಿಕೊಳ್ಳುತ್ತಿದೆ ಅರ್ಧ ಕರ್ನಾಟಕ. ಕವರ್ ಸ್ಟೋರಿಗೆ ಬಂದ ಪತ್ರ ಬಿಚ್ಚಿಟ್ಟ ಭಯಾನಕ ಕತೆ. 10-20 ಪಡೆದೆ. 4% ವಾರದಾಗ ತಿಂಗಳು ಹಿಂಗ್ ತುಳಿದಿನ. ತಮ್ಮನ ಸದ್ಯ ಎಂದಿನ ಬಿಟ್ಟೋಗ್ಯಾನ ಕುಡ್ದು ದೇಶ ಅಂತರ ಆ ಥರ ನಾವು ಊರದ್ರಚಿಗೆ ನಾವು ಸತತ ನಮ್ಮ ಜೀವ ಇಲ್ಲಿ ಹೋದ್ರೂ ಚಿಂತಿಲ್ಲ ಅಂತೇಳಿ ನಾವು ಹೋರಾಟಕ್ಕೆ ಬಂದಿದ್ವಿ. ಎಂಡ ಕೊಟ್ಟು ಓಟ ಪಡೆಯುತ್ತಿರುವ ರಾಜಕಾರಣಿಗಳಿಗೆ ರಕ್ತವನ್ನು ಚೆಲ್ಲಿಯಾದರೂ ನಮ್ಮ ರಾಜ್ಯದಲ್ಲಿ ಮದ್ಯದ ನಶೆಯನ್ನ ನಿಲ್ಲಿಸಿ ಎನ್ನುವ ಕೂಗು ಹೆಚ್ಚಾಗಿದೆ. ಆರೋಗ್ಯದ ದೃಷ್ಟಿಯಿಂದ, ಕುಟುಂಬಗಳ ರಕ್ಷಣೆಯ ದೃಷ್ಟಿಯಿಂದ ಇಂಥದ್ದೊಂದು ಕೂಗು ಜೋರಾಗಿದೆ. ಬಹಳ ಒಳ್ಳೆಯ ಬೆಳವಣಿಗೆ. ಆದರೆ ಇವರ ಬೇಡಿಕೆಯನ್ನ ಸರ್ಕಾರ ಈಡೇರಿಸುವುದು ಅಸಾಧ್ಯದ ಮಾತು. ಯಾಕಂದ್ರೆ ಒಳ್ಳೆತನದ ಕೂಗು ಯಾವ ಸರ್ಕಾರಗಳಿಗೂ ಕೇಳಿಸಲ್ಲ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲ. ಕಾಡಿನಲ್ಲಿರುವ ಮೃಗಗಳಂತೆ ಬಲಹೀನರನ್ನ ತುಳಿಯುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡೇ ಬಂದಿದೆ. ಇಂಥ ಸ್ವಾರ್ಥ ತುಂಬಿದ ಸಮಾಜದಲ್ಲಿ ನಡೆಯುವ ಅತಿದೊಡ್ಡ ಅವ್ಯವಹಾರವನ್ನ ಹೊರಗೆಡವಲು ಕವರ್ ಸ್ಟೋರಿ ತಂಡಕ್ಕೆ ಪತ್ರ ಬಂದಿತ್ತು. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್, ಬೆಂಗಳೂರು. ಆತ್ಮೀಯರೇ, ನಾವು ನಮ್ಮ ಹೆಸರನ್ನ ಹೇಳಲು ಇಚ್ಛಿಸುವುದಿಲ್ಲ. ಹಾವೇರಿ ಜಿಲ್ಲೆಯ ತಡಸ ಗ್ರಾಮದಿಂದ ಈ ಪತ್ರ ಬರಿತಾ ಇದ್ದೀನಿ. ನಮ್ಮ ಊರಿನ ಒಂದು ಸಮಸ್ಯೆಯ ಬಗ್ಗೆ ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ. ನಮ್ಮ ಊರಿನಲ್ಲಿ ತುಂಬಾ ಜನ ಯಾವುದೋ ಒಂದು ಮಾತ್ರೆಯನ್ನ ಸೇವಿಸ್ತಾರೆ. ನಶೆ ಏರಿಸೋ ಆ ಮಾತ್ರೆಯ ಹೆಸರು ಗೊತ್ತಿಲ್ಲ. ಹಾವೇರಿಯ ತಡಸ, ಹುಬ್ಬಳ್ಳಿಯ ಬೇಡನಾಳ, ರಾಯನಾಳ, ವರೂರು, ಚಬ್ಬಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ. ಕೆಲವು ಪಾನ್ ಅಂಗಡಿಗಳಲ್ಲಿ ದೊರೆಯುತ್ತದೆ. ಹುಬ್ಬಳ್ಳಿಯಲ್ಲಿ ಆಟೋ ಡ್ರೈವರ್ಗಳಿಗೆ ಹಣ ಕೊಟ್ಟರೆ ಆ ಮಾತ್ರೆಯನ್ನ ತಂದು ಕೊಡ್ತಾರೆ. ಇದರಿಂದ ತುಂಬಾ ಕುಟುಂಬಗಳು ಸರ್ವನಾಶವಾಗಿ ಹೋಗಿವೆ. ಹಾಳಾಗಿ ಹೋದವರಲ್ಲಿ ನನ್ನ ಮಗ ಕೂಡ ಇದ್ದಾನೆ. ಅನಾರೋಗ್ಯ ಪೀಡಿತನಾಗಿ ಹಾಸಿಗೆ ಹಿಡಿದು ಮಲಗಿದ್ದಾನೆ. ದಯವಿಟ್ಟು ರಹಸ್ಯ ಕಾರ್ಯಾಚರಣೆಯ ಮೂಲಕ ಈ ದಂಧೆಯನ್ನ ಮಟ್ಟ ಹಾಕಿ. ನೊಂದ ಪೋಷಕರು, ತಡಸ ಗ್ರಾಮ, ಹಾವೇರಿ. ಇದರ ಮೂಲವನ್ನ ಹಿಡಿದುಕೊಂಡು ಹೊರಟ ಕವರ್ ಸ್ಟೋರಿ ತಂಡ ಹಾವೇರಿಯ ತಳಸ ಗ್ರಾಮಕ್ಕೆ ತಲುಪಿತು. ಆ ಪತ್ರದಲ್ಲಿದ್ದ ಅನಾರೋಗ್ಯ ಪೀಡಿತನಾಗಿದ್ದ ವ್ಯಕ್ತಿಯನ್ನ ಹುಡುಕಾಟ ನಡೆಸಿದಾಗ ಆತ ನಮಗೆ ಸಿಕ್ಕ. ಇವನ ಹೆಸರು ಶಿವ. ಇಡೀ ಕುಟುಂಬಕ್ಕೆ ಇವನೊಬ್ಬನೇ ಆಧಾರ. ಕೂಲಿ ನಾಲಿ ಮಾಡಿ ಹೇಗೋ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದ. ಇಷ್ಟಪಟ್ಟವಳನ್ನ ಮದುವೆಯೂ ಮಾಡಿಕೊಂಡಿದ್ದ. ಆದರೆ ಸ್ನೇಹಿತರ ಸಂಘ ಕೆಟ್ಟದ್ದು. ದುಶ್ಚಟಗಳಿಗೆ ಬಲಿಯಾದ. ಕುಡಿತ, ಬೀಡಿ, ಸಿಗರೇಟ್ ಇದೆಲ್ಲವನ್ನು ಬಿಟ್ಟು ಯಾವುದೋ ಒಂದು ಮಾತ್ರೆಗೆ ಎಡಿಕ್ಟ್ ಆಗಿದ್ದ. ನೀವು ತಗೊಂಡಿದ್ದ ಗುಳಿಗೆ ಯಾವುದು, ಅದರ ಹೆಸರು ಬೇಕಲ್ಲ? ಗೊತ್ತಿಲ್ಲ. ಅದು 4% ಗಣಪತಿ 4 ತಗೊಂಡಿಲ್ಲ. ವಾರದಾಗ 10 ದಿನಕ್ಕೆ ತಿಂಗಳು ಹಿಂಗ್ ತುಳಿದಿನ.
ಅದ್ರ ಹೆಸರು ಏನಂತ ಹೇಳ್ತಿದ್ರಿ ನೀವು ಅದು ಗುಳಿಗೆ ಹೆಸರು? ನನಗೆ ಗೊತ್ತ ಒಂದು 10-20 ರೂಪಾಯಿದಾಗ ಪಡೆದಿದ್ದೆ. ಹೊರತ ಕೊಡ್ತಿದ್ರ ಊಟ ಮಾಡ್ತಿದ್ದೆ ಕರೀಲಿಕ್ಕಿಲ್ಲ. ₹10 ಒಂದು ಟ್ಯಾಬ್ಲೆಟ್, ಒಂದು ಮಾತ್ರೆ ಹಾಕಿಕೊಂಡ್ರೆ ಇಡೀ ಒಂದು ದಿನ ಅಮಲಿನಲ್ಲಿರುವಂತೆ ಮಾಡುತ್ತದೆಯಂತೆ. ಹೊಟ್ಟೆ ಕೂಡ ಹಸಿಯೋದಿಲ್ವಂತೆ. ಆ ಅಮಲು ಈ ಶಿವನನ್ನ ಇವತ್ತು ಹೀಗೆ ಮಲಗುವಂತೆ ಮಾಡಿದೆ. ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದವನು ಹೀಗೆ ನಿರ್ದಯವಾಗಿ ಮಲಗೋದಕ್ಕೆ ಕಾರಣ ಯಾರು? ದಿನವಿಡೀ ನಶೆ ಏರಿಸೋ ಆ ಭಯಾನಕ ಮಾತ್ರೆಗೆ ಬಲಿಯಾದ ಅವನು ತಿಂತಾ ಇದ್ದ ಆ ಟ್ಯಾಬ್ಲೆಟ್ ಆದ್ರೂ ಎಂತಹದ್ದು? ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.